ಯಾರು ಕೊಡ್ಸಿದ್ದು? ಏನಿಲ್ಲ ಅಕ್ಕ. 3 ಜನ ನಾವು ಚಿಕ್ಕ ವಯಸ್ಸಿಂದ ಒಬ್ರು ನನ್ನ ಅಕ್ಕ ಅಂತ ಕರೆದಿಲ್ಲ ಗೈಸ್. ಹುಟ್ಟದ ಯಾರು ನಿನ್ ಫೇವ್ರೇಟ್? ಗಿಲ್ಲಿ. ಗೆಲ್ಬೇಕು, ಬಡವ್ರ ಮಕ್ಳು ಬೆಳಿಬೇಕು ಗೈಸ್. ನಾರ್ಮಲ್ ಆಗಿ ತೋರ್ಸು. ಇಷ್ಟು ಟೈಮ್ ಆದ್ರೂ ಮಲಗಿಲ್ಲ. ಇವತ್ತು ಕೆಲಸ ಬೇಡ, ಕಾರ್ಯ ಬೇಡ, ಗಿಲ್ಲಿ ಗೆಲ್ಬೇಕಷ್ಟೇ. ಗಿಲ್ಲಿ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸಲೂನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಹಸ್ಬೆಂಡ್ಗೆ ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು. ಸೊ ಗೈಸ್, ಅದಕ್ಕೋಸ್ಕರ ನಾವು ಸಲೂನ್ಗೆ ವಿಸಿಟ್ ಮಾಡಿದ್ವಿ. ಸೊ ತುಂಬ ಜನ ಲಾಸ್ಟ್ ಟೈಮ್ ಕೂಡ ನನ್ನ ಒಂದು ಹೇರ್ ಕಟ್ ಬಗ್ಗೆ ಕೂಡ ತುಂಬ ಜನ ಕೇಳ್ತಿದ್ರಿ. ಸೊ ಇದೇ ಸಲೂನಲ್ಲಿ ನನ್ನ ಒಂದು ಹೇರ್ ಕಟ್ ಕೂಡ ನಾನು ಮಾಡಿಸಿದ್ದು. ಸೊ ಈ ಸಲೂನ್ ಬಂದುಬಿಟ್ಟು ಕುಮಾರಸ್ವಾಮಿ ಲೆವೆಟ್ ಹತ್ರ ಮೀ ಆ್ಯಂಡ್ ಗೈಸ್ ಅನ್ನೋ ಒಂದು ಸಲೂನಲ್ಲಿ ನಾನು ಮಾಡಿಸಿರೋದು. ದಯಾನಂದ ಕಾಲೇಜಿಂದ ಸ್ವಲ್ಪ ಡೌನ್ ಬಂದರೆ ಸೊ ಒಂದು ಲೆಫ್ಟ್ ಸೈಡ್ ಅಲ್ಲೇ ಸಿಗುವಂಥ ಸಲೂನ್ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿ ಕೊಡ್ತಾರೆ. ಸಖತ್ ಇಷ್ಟ ಆಯಿತು ನನಗೆ ಹೇರ್ ಕಟ್ಟು. ತುಂಬ ಜನ ನಾನೊಂದು ಕ್ಲಿಪ್ಪಿಂಗ್ ಹಾಕ್ದಾಗಲೂ ಅಷ್ಟೇ ನನ್ನ ಒಂದು ಹೇರ್ ಕಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸೊ ಎಲ್ಲಿ ಮಾಡಿಸಿದ್ದು ಅಡ್ರೆಸ್ ಹೇಳಿ ಅಂತ. ಸೊ ಇದೇ ಸಲೂನಲ್ಲೇ ನಾನು ನನ್ನ ಒಂದು ಹೇರ್ ಕಟ್ನ ನಾನು ಮಾಡಿಸಿದ್ದು. ಆ್ಯಂಡ್ ನಿಮಗೇನಾದರೂ ಇದ್ರದ್ದು ಅಡ್ರೆಸ್ ಬೇಕು ಅಂದರೆ ಗೂಗಲಲ್ಲೂ ನೀವು ಕುಮಾರಸ್ವಾಮಿ ಲೆವೆಟು ಮೇ ಆ್ಯಂಡ್ ಗೈಸ್ ಅನ್ನೋ ಒಂದು ಸಲೂನ್ನ ನೀವು ಅಂದರೆ ನೇಮ್ನ ಹಾಕಿದ್ರೆ ನಿಮ್ಗೆ ಆರಾಮಾಗಿ ಲೊಕೇಶನ್ ತೋರಿಸುತ್ತೆ. ಸೊ ನಾನೀಗ ಹಾಯ್ ಅಂತ ಮಾಡ್ತೀನಿ ನೋಡಿ. ಸೊ ನನಗೆ ಹಾಯ್ ಮಾಡ್ತಾರಲ್ಲ, ಸೊ ಇವರೇ ನನಗೆ ಹೇರ್ ಕಟ್ ಮಾಡಿದ್ದು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು ನನ್ನ ಒಂದು ಹೇರ್ ಕಟ್ ಲುಕ್ಕು. ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ಸೊ ಒನ್ಸ್ ಹೋಗಿ ಸಲೂನ್ನ ವಿಸಿಟ್ ಮಾಡಿ. ಸಮ್ರಾಟ್ ಯಾರು ಕೊಡಿಸಿದ್ದು? ಹಾಂ, ನಂಗೆ ಒಂದೇ ಒಂದು ಕೊಡಮ್ಮ, ಒಂದೇ ಒಂದು ಪ್ಲೀಸ್, ಒಂದೇ ಒಂದು. ಮಮ್ಮಿ ಕೊಡಲ್ಲ, ಒಂದೇ ಒಂದು ಕೊಡು. ಈ ಚಿಕ್ಕದು ಕೊಡು, ಕೆಳಗಡೆ ಇರೋದು. ಅವನು ಕೊಡಿಸ್ಬೇಡ ಕಡೆ ಇನ್ನೊಂದ್ಸಲ, ಅವ್ನು ಯಾರಿಗೂ ಕೊಡಲ್ಲ, ಅದಕ್ಕೆ ಒಂದೇ ಒಂದ್ಸಲ. ಶೇವಿಂಗ್ ಮಾಡಿಸ್ಕೊಂಡ? ಎಲ್ಲಿ? ಅದಕ್ಕೆ ಬೆಳ್ಳು ಕಾಣ್ತಾವ ನನ್ನ ತಮ್ಮ. ನಾನು ಇರೋದೇ ಬೆಳ್ಳಿಗೆ. ಇಲ್ಲಿ ಹೆಂಗಿದ್ಯಾ ನೀನು? ನಾನು ಇರೋದೇ ಬೆಳ್ಳಿಗೆ. ಎಷ್ಟು ಬೆಳ್ಳಗಿದೆ ಶಿವ? ಎಲ್ಲಿ ನಿನ್ನ ಹೇರ್ ಸ್ಟೈಲ್ ತೋರಿಸು ನೋಡಿ ಗೈಸ್. ನನ್ನ ತಮ್ಮನ ಹೇರ್ ಸ್ಟೈಲ್ ಏನು ಸಕ್ಕತ್ತಾಗಿದೆ. ಈ ಕಡೆ ತಿರುಗು. ಹೇರ್ ಸ್ಟೈಲ್ ಮಾಡಿ ಹೆಂಗೆ ಕುಂಡ್ರಿಸ್ಕೊಂತೀಯ ಬೆಳಗ್ಗೆ ಹೊತ್ತು ನೀನು? ಬಾಚಣಿಗೆನೂ ಬೇಡ, ಕೈಯಲ್ಲೇ ಕುಂಡ್ರಿಸ್ಕೊಂಡ್ಬಿಡ್ತೀಯಲ್ಲ. ನಿಮ್ಮ ಬಾವಂಗೂ ಮಾಡಿಸ್ಬೇಕು ತಾನೆ ಚೆನ್ನಾಗಿರೋದು. ಆನ್ ಮಾಡಿದ್ದೀನಿ. ಏನು ಅಂಕಲ್? ಹಾಂ, 40 ವರ್ಷ ಆಗೈತಾ? ಮಕ್ಕಳನ್ನ 2 ಜನರೇಷನ್ ನೋಡ್ಕೊಂಡ್ಬಂದು ತಿರುಗು. ಮತ್ತೆ ಬಿಡಿಸಿದ್ಯಾ ಮುಂದೆ ನೀನು? ಅಲ್ಲ ಮತ್ತೆ ಮಾತಾಡಲ್ಲ, ಮುಂದೆ ಕೊಡು ನೀನ. ನನ್ನ ಹತ್ರ ಇಲ್ಲ, ಅವನ ಹತ್ರ ಇದೆ. ಹೋಗೋಣ, ಗುಂಡೋಡ್ಸೋಣ ನಿಂಗೆ. ಹಾ, ಹೊಡ್ಸ್ಲಾ? ನಡಿ. ಯಾರು ಬರ್ದಿರೋದು ಸರ್ ಇದು? ನೀನೇನಾ? 18? ಯಾವ ನಂಬರ್ ಅದು? ಹಾ, ನಂಬರ್ ಹೇಳೋದು ಏನದು? 1 18. ಇವನ್ ನೋಡಿ ಬರೀತಾನೆ. ಇವತ್ತೇನೋ ನಾಟಕ ಆಡ್ತಾವನೆ. ಅವನು ಫೋನ್ ಕೊಡಲ್ಲ ಅವನಿಗೆ ಇವತ್ತು, ನೀಟಾಗಿ ಬರ್ದಿಲ್ಲ ಅಂದ್ರೆ. ತಗೋ, ಕೊಡ್ತೀನಿ ತಗೋ. ಬರೀ ಬಂಗಾರಿ, ನೀನ್ ಗುಡ್ ಬಾಯ್ ಅಲ್ಲ ಬಂಗಾರಿ. ಬರೀಮ್ಮ, ಹೆಂಗ್ ಬರೀತೀಯ ತೋರಿಸ್ತೀನಿ, ತೋರ್ಸು. 8 ಈ ತರ ದೊಡ್ಡದಾಗಿ ಬರೀ. ಇಲ್ಲಿ ಬರ್ದಿದ್ಯಲ್ಲ ಹಂಗೆ. ಹಾ ಮಂಗ
ಯಾರು ಗೆಲ್ಬೇಕು ದಿವ್ಯಾ ನಿನಗೆ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ ಗಿಲ್ಲಿ ಯಾರು ನಿನ್ ಫೇವ್ರೇಟ್? ಗಿಲ್ಲಿ ಅಫ್ಕೋರ್ಸ್. ಅಫ್ಕೋರ್ಸ್ ಅವರೇ ಗೆಲ್ತಾರಾ? ಹೌದು ಪಕ್ಕ. ಹಾಯ್, ನನ್ನ ಗಂಡ ಫುಲ್ ಹೇರ್ ಕಟ್ ಮಾಡ್ಕೊಂಡು ಹ್ಯಾಂಡ್ಸಮ್ ಬಾಯ್ ಆಗ್ಬಿಟ್ಟವ್ರೆ. ಬಟ್ ಇನ್ನೊಂಚೂರು ಶಾರ್ಟ್ ಮಾಡಿಸ್ಬೇಕಿತ್ತು ಅಜ್ಜ. ಮಾಡ್ಸೋ ಅಂತ ನೀನೇ ಮಾಡ್ಸಿಲ್ಲ. ಅಲ್ಲ ನಾನು ನಿನ್ಗೆ ಹೇಳ್ದೆ ತಾನೇ ಒಂಚೂರು ಇಲ್ಲಿ ಶಾರ್ಟ್ ಮಾಡಿಸ್ಕೊ, ಇಲ್ಲಿ ಮಾತ್ರ ಬಿಡಿಸು ಅಂತ. ನನಗೇನು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ. ಬಟ್ ಓಕೆ, ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಆದರೂ ಏನೋ ಒಂಥರ ಹಾಂ ಏನೋ ನಾಟ್ ಗುಡ್ಡಾ. ಹೋಗಲ್ಲಿ ಕಬಾಬ್ ಮಾಡೋಗು. ಸಾರಿ, ಬಿಗ್ ಬಾಸ್ ಪಾರ್ಟಿ ಮಾಡೋದೇ ಇವತ್ತು ನಮ್ಮ ಮನೆ. ಅಲ್ಲ ಏನು 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 ಬಿಗ್ ಬಾಸ್ ಗೆದ್ದಿದ ತಕ್ಷಣ ಪಾರ್ಟಿ ಮಾಡೋದೇ ಚಿಕನ್. ಸೊ ಗೈಸ್, ಇವತ್ತು ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ತಾರೋ ಏನೋ ಎತ್ತ ಅಂತ ಗೊತ್ತಿಲ್ಲ. ಬಟ್ ಅಫ್ಕೋರ್ಸ್ ಎಲ್ರಿಗೂ ಒಂದು ಭರವಸೆ ನಂಬಿಕೆ ಬಂದ್ಬಿಟ್ಟಿದೆ, ಗಿಲ್ಲಿನೇ ಗೆಲ್ಲೋದು ಅಂತ. ಗಿಲ್ಲಿನೇ ಗೆಲ್ಬೇಕು, ಬಡವ್ರ ಮಕ್ಳು ಬೆಳಿಬೇಕು ಗೈಸ್. ರಕ್ಷಿತಾ ಹಾ ರಕ್ಷಿತಾ ಬಡವ್ರ ಮಕ್ಕಳನ್ನ ಇಂಥವ್ರು ಬೆಳಿಬೇಕು, ಹಾ ಅವ್ರು ಬೆಳಿಬೇಕು. ಅವ್ರು ಬೆಳಿಬೇಕಾ? ಯಾಕೆ? ಕರೆಕ್ಟಾಗಿ ಸ್ನಾನ ಮಾಡೋದಲ್ಲ ಅದಕ್ಕೆ. ಹೌದು, ಸ್ನಾನ ಮಾಡ್ದೆ ದಿವ್ಯಾ ಇವತ್ತು? ಹೌದು ಮಾಡಿದೆ. ಸ್ನಾನ ಮಾಡ್ದ? ಮಗ ಮತ್ತೆ ತೊಳ್ಕೊಂಡು ಬಟ್ಟೆ ಮಾತ್ರ ಚೇಂಜ್ ಮಾಡ್ಕೊಂಡು ಕುತ್ಕೊಬಿಟ್ಟವಳೆ. ಸ್ನಾನ ಮಾಡಿರ್ತಾಳೆ, ಮಾಡೋಳೆ ಅನ್ಸುತ್ತೆ. ಹೆಂಗೆ ತೋರ್ಸು. ಅಲ್ಲಿ ಹೋಗಿದ ತಕ್ಷಣ ನಿನಗೆ ಯಾರು ಗೆಲ್ಬೇಕು? ನಿನಗೆ ಯಾರು ಗೆಲ್ಬೇಕು? ನಾನು ಗೆದ್ದೆ ಸಾಕಪ್ಪ ಅವ್ರ ಮನೇಲಿ. ಹಾ ಹೇಳು, ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು? ಬಿಗ್ ಬಾಸ್ ಅಲ್ಲಿ ಕೇಳ್ತಾರೆ. ಬಿಗ್ ಬಾಸ್ ಗೆದ್ರೆ ಸಾಕು. ಹೇಳು ರೀ ಕರೆಕ್ಟಾಗಿ. ಗಿಲ್ಲಿ ಯಾರು ನಿನ್ ಫೇವ್ರೇಟ್? ಅದ್ರಲ್ಲಿ ಹೋಗ್ಲಿ, ಇಷ್ಟ ಪಡೋದು ಯಾರು? ನಾವು ಫೇವ್ರೇಟ್ ಅನ್ನೋದಕ್ಕಿಂತ ಯಾರನ್ನ ಇಷ್ಟ ಪಡ್ತೀವ ಅಂದ್ರೆ ಎಷ್ಟೇ ನೋವಿದ್ರೆ ಒಬ್ಬ ಮನುಷ್ಯ ನಗ್ಸಕ್ ತಾಕದಿತ್ತಾನೋ ಅವ್ನ್ ಗೆಲ್ಬೇಕು ಅಂದ್ರೆ ಅವನೇ ಗಿಲ್ಲಿ. ಗಿಲ್ಲಿ ಗೆಲ್ತಾನ? ಅಫ್ಕೋರ್ಸ್ ಗಿಲ್ಲಿನೇ ಗೆಲ್. ಏನ್ ಫುಲ್ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾವ್ರೆ ಇವತ್ತು ನಮ್ಮ ಮನೇಲಿ. ಇವತ್ತು ಇದ್ಕಿದ್ ಬೇಳೆಕಾಳು ಸಾರ್ದು ಚಿಕನ್ ಸಾರ್, ಅಂದ್ರೆ ಇದ್ಕಿದ್ ಬೇಳೆಕಾಳು ಹಾಕಿ ಚಿಕನ್ ಸಾಂಬಾರ್ ಮಾಡ್ತಾ ಇದೀವಿ ನಮ್ಮ ಮನೇಲಿ. ನೋಡಿ ಆಲ್ರೆಡಿ ಮಸಾಲೆ ಎಲ್ಲ ರೆಡಿ ಆಗಿದೆ. ನಮಗೆ ಇನ್ನೊಂದೇನಂದ್ರೆ ನಮ್ಮ ಅಮ್ಮ ಮಾಡೋ ಮಸಾಲೆ ಇಷ್ಟ ಗೈಸ್. ಸೊ ಅದಕ್ಕೆ ನಮ್ಮ ಅಮ್ಮನ ಕೈಲೇ ಎಲ್ಲ ಹಾಕಿ ಒಗ್ಗರಣೆ ಕೊಡಿಸಿ ಮಸಾಲೆ ರೆಡಿ ಮಾಡಿಸಿದೀವಿ. ಇಲ್ಲಿ ಚಿಕನ್ ಬೇಯ್ತಾ ಉಂಟು, ಅದು ಇಲ್ಲಿ ಚಿಕನ್ ಬೇಯ್ತಾ ಉಂಟು. ಇಲ್ಲಿ ರೈಸ್. ಏನಮ್ಮ ಸಮಾಚಾರ? ಎಲ್ಲರೂ ಹಾ, ಯಾರು ಗೆಲ್ಲದ್ ನಿನ್ಗೆ? ಗಿಲ್ಲಿ. ಯಾರು ನಿನ್ ಫೇವ್ರೇಟಾ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ. ಗಿಲ್ಲಿ ನೋಡಿದ್ಯಾ ನೀನ್ ಯಾವತ್ತಾರು ಮುಂಚೆ ಇದಕ್ಕಿಂತ? ನೋಡಿಲ್ಲ. ಬಿಗ್ ಬಾಸ್ ಅಂದ್ರೆ ನೋಡಿದೀನಿ ಕಾಮಿಡಿ ಕಿಲಾಡಿಯಲ್ಲಿ, ಅದ್ರಲ್ಲಿ ನೋಡಿದೀನಿ. ಇದ್ರಲ್ಲಿ ಕಾಮಿಡಿ ಕಿಲಾಡಿಲಿ ಅವ್ರು ಮಾಡ್ತಾ ಇರ್ಲಿಲ್ಲ, ಮಾಡ್ತಾ ಇದ್ದೆ. ಅವಾಗ ಇರ್ಲಿಲ್ಲ ಅವನದ್ರಲ್ಲಿ. ಇದ್ರಲ್ಲಿ ಇದು ಮೇ ಬಿ ಕಾಮಿಡಿಲಿ ಇರ್ಲಿಲ್ಲ ಅಮ್ಮ. ಕಾಮಿಡಿ ಟೂಬ್ ಶಾರ್ಟ್ಸ್ ಅದು ಇದು ಈ ಇದ್ರ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ನೋಡಿಲ್ಲ. ಗಿಲ್ಲಿನೇ ಇಷ್ಟ. ಇವಾಗೆಲ್ಲದ ಎಲ್ಲ ಏನ್ ಇಂಟ್ರೆಸ್ಟ್ ಆಗಿ ಕುತ್ಕೊಂಡು ನೋಡ್ತಾವ್ರೆ ನಮ್ಮ ಮನೇಲಿ ಬಿಗ್ ಬಾಸ್. ಏನ್ ಶಿವ, ಏನ್ ಸಮಾಚಾರ? ಏನಿಲ್ಲ ಅಕ್ಕ. ಅಕ್ಕ ಏನಿಲ್ಲ ಅಕ್ಕ. ಗೈಸ್, ನನ್ನ ತಮ್ಮ ಇದುವರೆಗೂ ಇವ್ರು 3 ಜನ ನಾವು ಚಿಕ್ಕ ವಯಸ್ಸಿಂದ ಒಬ್ರು ನನ್ನ ಅಕ್ಕ ಅಂತ ಕರೆದಿಲ್ಲ ಗೈಸ್. ಹುಟ್ಟದಾಗಿಂದ ಇವಾಗವರೆಗೂ ಏನಂತಾರೆ ಗೊತ್ತಾ? ಏ ದೀಪ ಬಾರೆ, ಹೋಗೆಲೆ, ಏ ಬಾರೆಲೆ, ಅದೇ ಗೈಸ್. ಇದ್ದವ್ರಿಗೂ ಇವನು ಬರೀ ನೋಡಿ, ಇವ್ನ ಅಕ್ಕ ಅಂದಿರೋದು ಇವ್ನ ಮನ್ಸಿಂದ ಅಂದಿಲ್ಲ, ನನ್ನ ರೇಗ್ಸಕ್ಕೆ ಇವ್ನ ಅಕ್ಕ ಅಂದಿರೋದು. ಯಾಕಂದ್ರೆ ಇವರು ಹುಟ್ಟದಾಗಿಂದ ನನ್ನ ಅಕ್ಕ ಅಂದ್ರೆ ನಾನು ಖುಷಿ ಪಡ್ತೀನಿ. ಸಡನ್ ಆಗಿ ಇವ್ರ ಅಕ್ಕ, ನಾನು ಎಷ್ಟು ಸಲ ಗೈಸ್, ಇವಾಗ ತಮ್ಮನ ನನ್ನ ತಮ್ಮ ಬಾರೋ ಹೋಗೋ ಅಂತ ಕರೆಯಕ್ಕಾಗತ್ತೆ? ಯಾರನ್ನೋ ಕರೆದಾಗ ಶಿವ ಬಾರೋ ಹೋಗೋ ಅಂತ ಕರಿತೀನಿ. ಇವನು ನಾನು ಯಾವಾಗೂ ಅಕ್ಕ ಅಂತ ಕರೆದ್ರೆ ನನಗೆ ಏನು ಅನ್ಸಲ್ಲ ನನ್ಗೆ. ಅವ್ ಚಿಕ್ಕ ವಯಸ್ಸಿಂದ. ಇವಾಗ ಸಡನ್ ಆಗಿ ನಾನು ಏನಾದ್ರು ಕೇಳಿದಾಗ ಏನಾದ್ರು ಮಾಡಿದಾಗ ಅಕ್ಕ ಹ್ಞೂ ಅಕ್ಕ ಅಂತ. ನಾನು ಏನಾದ್ರು ಬೇಕು ಅಂದಾಗ ಫೋನಲ್ಲಿ ಏನಂತಾನೆ ಗೊತ್ತಾ? 50 ರೂಪಾಯಿ 100 ಅಕ್ಕ 100 ರೂಪಾಯಿ ಕಳ್ಸಿ, ಅಕ್ಕ 100 ರೂಪಾಯಿ ಸೆಂಡ್ ಮೀ ಏನೋ ಕಳಿಸ್ತಾನೆ. ಅವಾಗ ನನಗೆ ಶೈ, ಒಂದ್ ಕಡೆ ಖುಷಿ, ಒಂದ್ ಕಡೆ ಯಾವ ತರ ದುಃಖ ನನಗೆ. ಅಲ್ಲೋಡಿ ಅವ್ರು ಏನ ಹೇಳವನು. ಎಲ್ಲರೂ ನಕ್ಕಿರೋ, ನಾವು ಇರೋದಕ್ಕೆ ಇಷ್ಟು ಸೀಸನ್ ಅಲ್ಲಿ ನಕ್ಕಿದೀವಿ ಅಂದ್ರೆ ಲೆಕ್ಕ. ಗಿಲ್ಲಿ ರೆಡಿ ಗೋ ಸ್ಟಾರ್ಟ್. ಸ್ಟಾರ್ಟ್. ಸಿರಿ ನೋಡಿ ಹೆಂಗ್ ಮಾಡ್ತಾಳೆ. ಸಿರಿ ಸರಿ. ತೆಂಗೆ 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 ತೆಂಗೆ. ಅಮ್ಮ ಶಿವ 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 ಶಿವ
ಏನ್ ನಮ್ಮಮ್ಮ ಸೀರಿಯಸ್ ಕುತ್ಕೊಳ್ಳ ಇಷ್ಟ ಟೈಮ್ ಆದ್ರೂ ಮಲಗಿಲ್ಲ. ಇವತ್ತು ಕೆಲಸ ಬೇಡ ಕಾರ್ಯ ಬೇಡ, ಗಿಲ್ಲಿ ಗೆಲ್ಬೇಕಷ್ಟೇ. ಗಿಲ್ಲಿ ಗೆಲ್ಬೇಕು. ಇಲ್ಲಿ ನೋಡಿ ಅದೇವ ಅದೇ ಕೈ ನನ್ಗೆ ಮೈಯೆಲ್ಲ ನಡುತ್ತೈತೆ. ಅಯ್ಯೋ ನನ್ನ ಮೊಮ್ಮಗ ನನ್ನ ಮೊಮ್ಮಗ ತರೋರು, ಅದಕ್ಕೆ ಮೊಮ್ಮಗ. ಗೈಸ್ ಸ್ವಲ್ಪ ನಮ್ಮ ಗಿಲ್ಲಿ ಸ್ಮೈಲ್ ಒಂಚೂರು ಸ್ವಲ್ಪ ಬಂದ್ಬಿಟ್ಟು ನಮ್ಮ ಗುಡ್ಡು ಸ್ಮೆಲ್ನು ಸೇಮ್ ಇದೇ ರೀತಿನೇ. ಸೊ ಅದಕ್ಕೋಸ್ಕರ ನಮ್ಗೆ ಇನ್ನ ಲೈಕ್ ಆಗ್ತಾನೆ ಗಿಲ್ಲಿ. ಸೊ ಗೈಸ್ ಎಸ್ಟರ್ಡೇ ನೈಟ್ ನಮ್ ಗಿಲ್ಲಿ ಗೆದ್ದಿದ ತಕ್ಷಣ ಫುಲ್ ಖುಷಿ ಆಗೋಯ್ತು. ಬಿಗ್ ಬಾಸ್ ನೋಡ್ಕೊಂಡು ಮಲಗಿದ್ದೆ ಲೇಟ್ ಆಗೋಯ್ತು. ಸೊ ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಡೈಲಿ ಮಸಾಲ ಸಾಂಬಾರು ಅದು ಇದು ತಿಂದು ಈ ಅವರೆಕಾಳು ಸೀಸನ್ ಇರೋದ್ರಿಂದ ಬರೀ ಅವರೆಕಾಳಲ್ಲೇ ನಮ್ಮಮ್ಮ ಪಲ್ಯ ಗಿಲ್ಯ ಸಾರೆಲ್ಲ ಮಾಡಿ ತಲೆ ಕೆಟ್ಟೋಗಿ ಕೆರಾಡೋದೋಗಿತ್ತು ನನಗೆ. ಸೊ ಅದಕ್ಕೋಸ್ಕರ ಒಂದು ಮಸಾಲೆ ಇಲ್ದಂಗೆ ಆರಾಮಾಗಿ ಒಂದು ರಸಮ್ ಮಾಡ್ಕೊಂಡು ತಿನ್ನೋಣ ಅಂತ. ನಮ್ಮ ಹಸ್ಬೆಂಡ್ಗೂ ಕೂಡ ರಸಮ್ ಅಂತ ಅಂದರೆ ಡೈಲಿ ಅವ್ರಿಗೂ ಮಸಾಲೆ ಇಷ್ಟ ಆಗಲ್ಲ. ಒಂದೊಂದು ಟೈಮ್ ಅವ್ರಿಗೆ ಮೊಸರಿದ್ರು ಓಕೆನೆ. ಸೊ ರಸಮ್ ಮಾಡೋಣ ಅಂದ್ಬಿಟ್ಟು ಆರಾಮಾಗಿ ರಸಮ್ ಮಾಡ್ತಾ ಇದ್ದೆ. ಸೊ ರಸಮ್ ಮಾಡೋದನ್ನೆಲ್ಲ ಏನು ತೋರಿಸ್ತಿಲ್ಲ. ಅಫ್ಕೋರ್ಸ್ ಎಲ್ರಿಗೂ ಗೊತ್ತು ರಸಮ್ನ ಹೇಗೆ ಮಾಡೋದು ಅಂತ. ಸೊ ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ಈ ಒಂದು ಬೆಂಗಳೂರು ವೆದರ್ಗೆ ಈ ಥರ ಒಂದು ಬಿಸಿಯಾಗಿ ಒಂಥರ ಹುಳಿಯಾಗಿ ಮೆಣಸಿಂದು ರಸ ಮಾಡ್ಕೊಂಡು ತಿಂತಾಯಿದ್ರೆ ಒಂಥರ ಮಜಾನೇ ಬೇರೆ. ಸೊ ಫೈನಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ನೆಕ್ಸ್ಟ್ ವಿಡಿಯೋನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಲವ್ ಯು ಆಲ್, ಬಾಯ್.